Hello everyone, welcome to Spark by Sona. Imagine a time when grand cathedrals touched the sky, art spoke of faith, and explorers set sail into the unknown world. Yes, you are right. This is the story of medieval Europe. ಗಗನ ಮುಟ್ಟುವ ದೇವಾಲಯಗಳು, ಧರ್ಮವನ್ನು ಪ್ರತಿಬಿಂಬಿಸುವ ಕಲೆ ಹಾಗೂ ಸಮುದ್ರ ದಾಟಿದ ಸಾಹಸಿಗರ ಕತೆ. ಹೌದು, ಇದೇ ಮಧ್ಯಯುಗದ ಯುರೋಪಿನ ಕತೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ ಎಲ್ಲರೂ? ನಿನ್ನೆ ವಿಡಿಯೋಗೆ ನೀವು ಕೊಟ್ಟಂಥ ರೆಸ್ಪಾನ್ಸ್ ನನಗೆ ತುಂಬ ಇಷ್ಟ ಆಯಿತು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನಾನು ನಿಮಗೆ ಆವಾಗ ಒಳ್ಳೆ ರೀತಿಯ ವಿಡಿಯೋನ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು, ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ಹಾಕಿ. ನಿಮಗೆ ಏನು ಬೇಕು, ಯಾವ ಥರದ ಲೆಸನ್ಸ್ ಬೇಕು, ಯಾವ ನೋಟ್ಸ್ ಬೇಕು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ನಂಗೆ ತಿಳಿಸಿದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೆಲ್ಪ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ನಿನ್ನೆ ಲೆಸನ್ನಲ್ಲಿ ನಾವು ರೆನೈಸನ್ಸ್ ಲಿಟ್ರೇಚರ್ ಬಗ್ಗೆ, ಅದೇ ರೀತಿಯಲ್ಲಿ ಕಾನ್ಸ್ಟಂಟಿನೋಪಲ್ನ ಹೇಗೆ ಅಟ್ಯಾಕ್ ಮಾಡಿದ್ರು, ಅದರಿಂದ ಏನು ಪ್ರಾಬ್ಲಮ್ ಆಯಿತು ಅಂತ ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಆರ್ಕಿಟೆಕ್ಚರಲ್ ಡೆವಲಪ್ಮೆಂಟ್ಸ್ ಹೇಗಾಯಿತು ರೆನೈಸನ್ಸ್ ಟೈಮಲ್ಲಿ, ಅದೇ ರೀತಿಯಲ್ಲಿ ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ಸ್ ಏನೆಲ್ಲ ಆಯಿತು ಅನ್ನೋದನ್ನು ನೋಡೋಣ. ಸರ್, you have explained the contributions of the Renaissance to literature. Now, will you please tell us about its contributions to architecture, art and sculpture? ಸರಿ ಸರ್, ನೀವು ರೆನೈಸನ್ಸ್ ಲಿಟ್ರೇಚರ್ ಬಗ್ಗೆ ನಮಗೆ ಹೇಳಿಕೊಟ್ಟಿದ್ರಿ. ಹಾಗಾದರೆ ಇವತ್ತು ನಮಗೆ ಅದರ ಆರ್ಕಿಟೆಕ್ಚರಲ್ ಮತ್ತು ಸ್ಕಲ್ಪ್ಚರಲ್ ಕಾಂಟ್ರಿಬ್ಯೂಷನ್ಸ್ ಬಗ್ಗೆ ಹೇಳ್ತೀರಾ ಅಂತ ಮಗು ಕೇಳುತ್ತೆ. ಸೊ ಟೀಚರ್ ಅವಾಗ ಎಕ್ಸ್ಪ್ಲೈನ್ ಮಾಡ್ತಾರೆ, ನೋಡೋಣ. ರೆನೈಸನ್ಸ್ ಆರ್ಕಿಟೆಕ್ಚರಲ್ ಬ್ಯೂಟಿ ಕ್ಯಾನ್ ಬಿ ಸೀನ್ ಇನ್ ಸೆಂಟ್ ಪೀಟರ್ಸ್ ಚರ್ಚ್ ಆಫ್ ರೋಮ್, St. Paul's Church in London and such other churches. ರೆನೈಸನ್ಸ್ ಕಾಲದಲ್ಲಿದ್ದಂಥ ಡೆವಲಪ್ಮೆಂಟ್ಸ್ನ, ಅಂದರೆ ಆರ್ಕಿಟೆಕ್ಚರಲ್ಲಿ ಏನಾಗಿತ್ತು ಡೆವಲಪ್ಮೆಂಟ್ಸ್, ಅದರ ಬದಲಾವಣೆಗಳನ್ನು ನಾವು ಸೆಂಟ್ ಪೀಟರ್ಸ್ ಚರ್ಚ್ ರೋಮ್, ಅದೇ ರೀತಿಯಲ್ಲಿ ಸೆಂಟ್ ಪೌಲ್ ಚರ್ಚ್ ಲಂಡನ್, ಈ ಎರಡು ಚರ್ಚ್ಗಳನ್ನ ನೋಡಿದರೆ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಹಳೆ ಕಾಲ ಯುಗದಲ್ಲಿ ಯುರೋಪ್ನಲ್ಲಿ ಕಟ್ಟಿದಂಥ ದೇವಾಲಯಗಳಿಗೂ ಮಧ್ಯಯುಗದಲ್ಲಿ ಯುರೋಪ್ನಲ್ಲಿ ಕಟ್ಟಿದ ದೇವಾಲಯಗಳು ತುಂಬ ವ್ಯತ್ಯಾಸ ಇದೆ. ರೋಮಿನ ಸಂತ ಪೀಟರ್ ಚರ್ಚ್, ಈ ಚರ್ಚ್ನ ನೋಡಿದರೆ ನಿಮ್ಗೆ ಅಂದಾಜಾಗತ್ತೆ. ಇಲ್ಲಿ ನೋಡಿ, ಮೊದಲು ಆಗಿನ ಕಾಲದಲ್ಲಿ ಪಾದ ಮೊನೆಗಳುಳ್ಳಂತಹ ಕಮಾನುಗಳಿರ್ತಿತ್ತು. ಅಂದರೆ ಇಲ್ಲಿ ಮೇಲೆ ನೋಡ್ಬೋದು ನಿಮಗೆ ಶಾರ್ಪ್ ಎಡ್ಜಸ್ ಇದೆ ಬಿಲ್ಡಿಂಗ್, ಹೌದಾ? ಆದರೆ ಇದನ್ನು ಕೈಬಿಟ್ಟು ಅವ್ರು ನೆಕ್ಸ್ಟ್ ಏನು ಸ್ಟಾರ್ಟ್ ಮಾಡ್ತಾರೆ ಅಂದರೆ ರೌಂಡ್ ಶೇಪ್ದು, ಅಂದರೆ ಓವಲ್ ಶೇಪ್ ಇರೋದು ಕಮಾನುಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಆ ಸಮಯದಲ್ಲಿ ಪುನರುಜ್ಜೀವನ ಕಾಲದಲ್ಲಿ, ಅಂದರೆ ರೆನೈಸನ್ಸ್ ಟೈಮ್ನಲ್ಲಿ ಆರ್ಕಿಟೆಕ್ಚರ್ನಲ್ಲಿ ಆದಂಥ ಒಂದು ಡೆವಲಪ್ಮೆಂಟ್. Donatello was a prominent sculptor of the period. His image of David is excellent. Similar image of Moses created by Michelangelo who is magnificent. ಈಗ ಅದೇ ರೀತಿಯಲ್ಲಿ ಡಾಂಟೆಲೋ ಅನ್ನುವಂತಹ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಮಹಾನ್ ಶಿಲ್ಪಿ, ಅಂದರೆ ಕೆತ್ತನೆಗಳನ್ನು ಮಾಡುವಂಥ ವ್ಯಕ್ತಿ. ಅವನ ಹೆಸರು ಡಾಂಟೆಲೋ ಅಂತ. ಸೊ ಅವನು ಡೇವಿಡ್ನ ಪ್ರತಿಮೆಯನ್ನು ನಿರ್ಮಾಣ ಮಾಡ್ತಾನೆ. ಅದು ಬಹಳ ಶ್ರೇಷ್ಠವಾಗಿರುತ್ತೆ, ಅಂದರೆ ತುಂಬ ಚೆನ್ನಾಗಿ ಮಾಡಿರ್ತಾನೆ ಅವನು ಅದನ್ನು. ಅದೇ ರೀತಿಯಲ್ಲಿ ನಿಮಗೆ ಆಲ್ರೆಡಿ ಮೈಕೆಲಾಂಜೆಲೋ ಯಾರು ಅಂತ ಗೊತ್ತು. ಅವರು ನಿರ್ಮಿಸಿದಂಥ ಮೋಸಸ್ನ ಪ್ರತಿಮೆ ತುಂಬ ಭವ್ಯವಾಗಿದೆ. ನೆಕ್ಸ್ಟ್ ನೋಡೋಣ. ಶಿವಮೂರ್ತಿ ಸರ್, ಟೆಲ್ ಅಸ್ ಅಬೌಟ್ ದ ಅಚೀವ್ಮೆಂಟ್ಸ್ ಇನ್ ದ ಫೀಲ್ಡ್ ಆಫ್ ಆರ್ಟ್. ಸರಿ, ಹಾಗಾದ್ರೆ ಚಿತ್ರಕಲಾ ಕ್ಷೇತ್ರದಲ್ಲಿ ಅವರ ಸಾಧನೆ ಏನು? ಇನ್ 16th century there were many talented artists in Italy. Prominent among them were Leonardo da Vinci and Michelangelo. 16th centuryನಲ್ಲಿ ಇಟಲಿಯಲ್ಲಿ ತುಂಬ ಪ್ರತಿಭಾನ್ವಿತರಾದಂತಹ ಕಲಾಕಾರರಿರ್ತಾರೆ. ಅದರಲ್ಲಿ ಲಿಯೋನಾರ್ಡೋ ಡಾ ವಿಂಚಿ ಹಾಗೂ ಮೈಕೆಲಾಂಜೆಲೋ ಇವರಿಬ್ಬರು ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗಳು. ನೋಡಿ, ಪಿಕ್ಚರ್ ಆಫ್ ವರ್ಜಿನ್ ಆನ್ ದ ರಾಕ್ ಆಫ್ ಲಿಯೋನಾರ್ಡೋ ಡಾ ವಿನ್ಸಿ, ಬಂಡೆ ಮೇಲೆ ಕೆತ್ತಿರುವಂತಹ ಒಂದು ಚಿತ್ರ, ಮಾತೆ ಮರಿಯಮ್ಮನವರ ಚಿತ್ರವನ್ನು ಕೆತ್ತಿರುವಂಥದ್ದು. ನೆಕ್ಸ್ಟ್ ನಾನು ನಿಮಗೆ ಆಗಲೇ ಹೇಳಿದ್ದೆ, ಮೋಸಸ್ ಇದನ್ನು ಡ್ರಾ ಮಾಡಿದವರು ಮೈಕೆಲಾಂಜೆಲೋ. ಇದು ಮೈಕೆಲಾಂಜೆಲೋ. ಅದೇ ರೀತಿಯಲ್ಲಿ ಲಿಯೋನಾರ್ಡೋ ಡಾ ವಿನ್ಸಿ, ಇವರು ಇಟಾಲಿಯನ್. ಇವರು ಬರೆದಂಥ ಮೊನಾಲಿಸಾ ನಿಮಗೆ ಆಲ್ರೆಡಿ ಗೊತ್ತು. ಇದು ವರ್ಲ್ಡ್ ಫೇಮಸ್ ಚಿತ್ರ. ಈಗನೂ ಕೂಡ ಮ್ಯೂಸಿಯಂನಲ್ಲಿ ಈ ಚಿತ್ರನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನೀವು ಹತ್ತಿರದಿಂದ ನೋಡಿದರೆ ಅರ್ಥ ಆಗುತ್ತೆ ಮಕ್ಕಳೇ, ಇದಕ್ಕೆ ಐಬ್ರೋಸ್ ಇಲ್ಲ, ಆದರೂ ಕೂಡ ಸ್ಮೈಲಿಂಗ್ ಫೇಸ್ ಅಂತ ಇದು ಈಗನೂ ಕೂಡ ಪ್ರಸಿದ್ಧ ಆಗಿದೆ. ಲಿಯೋನಾರ್ಡೋ ಡಾ ವಿನ್ಸಿ ವಾಸ್ ಅ ವಂಡರ್ಫುಲ್ ಪೇಂಟರ್, sculptor, scientist
engineer, architect and mathematician. Virgin on the Rocks and Last Supper and Mona Lisa were his famous paintings. ಈ ಲಿಯೋನಾರ್ಡೋ ಡ ವಿನ್ಸಿ ಇದ್ದವರು ಅವರು ಬರೀ ಚಿತ್ರ ಬಿಡಿಸ್ತಿದ್ದವರಲ್ಲ, ಅವರು ಮೂರ್ತಿ ಶಿಲ್ಪ ಅಂದರೆ ಮೂರ್ತಿಗಳನ್ನು ಕೆತ್ತುವಂಥದ್ದು, ಅದಲ್ಲದೆ ವಿಜ್ಞಾನಿ ಕೂಡ ಆಗಿರ್ತಾರೆ, ಇಂಜಿನಿಯರು, ವಾಸ್ತುಶಿಲ್ಪ ಮಾಡೋದ್ರಲ್ಲಿ, ಹಾಗೂ ಈವನ್ ಮ್ಯಾಥ್ಸ್ನಲ್ಲಿ ಗಣಿತಶಾಸ್ತ್ರದಲ್ಲಿ ಇವರು ತುಂಬ ಸಾಧನೆಗಳನ್ನು ಮಾಡಿದಂಥ ವ್ಯಕ್ತಿ. ಇವರ 3 ಚಿತ್ರಗಳು ತುಂಬ ಪ್ರಸಿದ್ಧ ಆಗಿದೆ. ಅದು ವರ್ಜಿನ್ ಆನ್ ದ ರಾಕ್ಸ್, ನಾನು ನಿಮಗೆ ಫಸ್ಟ್ ಆ ಚಿತ್ರ ತೋರಿಸಿದ್ದೆ, ಅದು ದ ಲಾಸ್ಟ್ ಸಪ್ಪರ್, ಯೇಸುವಿನ ಕೊನೆಯ ಭೋಜನ. ಅದೇ ರೀತಿಯಲ್ಲಿ ಮೊನಾಲಿಸಾ. ಈ 3 ಚಿತ್ರಗಳು ತುಂಬ ಪ್ರಸಿದ್ಧವಾದಂತಹ ಚಿತ್ರಗಳಾಗಿದೆ. ವಿನ್ಸಿ ಸಪ್ರೆಸ್ಡ್ ಆಲ್ ಹಿಸ್ contemporaries in all the fields. He had prepared models of flying machine, submarine, parachute and tanker. However, his scientific achievements remained unknown to the public for a long time. He was a great architect too and had constructed canals and citadels in Italy. He had acquired expertise in music and philosophy too. He said that he could write with both hands ಸೈಮಲ್ಟೇನಿಯಸ್ಲಿ. ಈ ಡಾವಿನ್ಸಿ ಅನ್ನೋರು ಸಾಧಾರಣ ವ್ಯಕ್ತಿಯಾಗಿರಲ್ಲ. ಇವರು ಎಲ್ಲ ಕ್ಷೇತ್ರದಲ್ಲೂ ತಮ್ಮ ಚಾತುರ್ಯವನ್ನು ತೋರಿಸಿದಂಥ ವ್ಯಕ್ತಿ. ಇವರು ನೋಡಿ ಫ್ಲೈಯಿಂಗ್ ಮಿಷಿನ್ಸ್ ಮಾಡಿದ್ರಂತೆ ಆಗಿನ ಕಾಲದಲ್ಲಿ, ಅಂದರೆ ಹಾರುವ ಯಂತ್ರಗಳು, ಸಬ್ಮೆರೀನ್, ಪ್ಯಾರಾಚೂಟು, ಟ್ಯಾಂಕರ್, ಇವುಗಳನ್ನೆಲ್ಲ ಅವರು ಡಿಸೈನ್ ಮಾಡಿದ್ರಂತೆ. ಅದಲ್ಲದೆ ಕೆಲವು ಕಾಲುವೆಗಳನ್ನು ಮತ್ತು ರಕ್ಷಣಾ ಕೋಟೆಗಳನ್ನು, ಅಂದರೆ ಕ್ಯಾನಲ್ಸ್ ಅಂದರೆ ಕಾಲುವೆಗಳು, ಅದೇ ರೀತಿಯಲ್ಲಿ ರಕ್ಷಣಾ ಕೋಟೆಗಳನ್ನು ಕೂಡ ಇವರು ನಿರ್ಮಾಣ ಮಾಡಿದ್ರು. ಈವನ್ ಸಾಹಿತ್ಯ ಕ್ಷೇತ್ರದಲ್ಲೂ ಇವರು ತುಂಬ ಎಕ್ಸ್ಪರ್ಟ್ ಆಗಿದ್ರಂತೆ. ಡಾವಿನ್ಸಿ ಅವರ ಇನ್ನೊಂದು ಪ್ರಮುಖ ವಿಷಯ ಅಂದರೆ ಅವರು 2 ಕೈಗಳಲ್ಲಿ ಒಂದೇ ಟೈಮ್ನಲ್ಲಿ ಬರೆಯುವಂಥ ಕೆಪಾಸಿಟಿಯನ್ನು ಕೂಡ ಹೊಂದಿದ್ರಂತೆ. ಪ್ಲೀಸ್ ಟೆಲ್ ಅಸ್ ದ ಪ್ರೋಗ್ರೆಸ್ that took place in the field of science during this Renaissance period. ಸರಿ, ಇದೆಲ್ಲ ಆರ್ಟ್ ಬಗ್ಗೆ ಆಯಿತು. ಹಾಗಾದರೆ ಸೈನ್ಸಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಯಿತು ನೋಡೋಣ. We can say that the developments of modern science began during the period of Renaissance. There was revolutionary progress in astronomy. Copernicus of Poland knew that the Earth was one of the many planets that revolved around the sun. Since his research went against the beliefs of the church, his findings could not be brought out in the book form. ಪುನರ್ಜೀವನ ಕಾಲದಲ್ಲಿ ಆಧುನಿಕ ವಿಜ್ಞಾನದ ಬೆಳವಣಿಗೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬೋದು. ಖಗೋಳಶಾಸ್ತ್ರದಲ್ಲಿ ಅಂದರೆ ಆಕಾಶದ ಬಗ್ಗೆ ಮಾಡುವಂಥ ಅಧ್ಯಯನ, ಇದರಲ್ಲಿ ತುಂಬ ಕ್ರಾಂತಿಕಾರಿ ಬದಲಾವಣೆ ನಡೆಯೋದು ಈ ಪುನರ್ಜೀವನ ಕಾಲದಲ್ಲಿ. ಅದರಲ್ಲೂ ಹೆಚ್ಚಾಗಿ ಈ ಪೋಲೆಂಡ್ನ ಕೋಪರ್ನಿಕಸ್ ಅನ್ನೋನೇನು ಕಂಡುಹಿಡಿತಾನೆ ಅಂದರೆ, ಸೂರ್ಯನ ಸುತ್ತ ತಿರುಗುವ ತುಂಬ ಗ್ರಹಗಳಿದೆ, ಅದರಲ್ಲಿ ಭೂಮಿನೂ ಒಂದು ಅಂತ ಅವನು ತಿಳಿಸ್ತಾನೆ. ಆದರೆ ಇದನ್ನು ಯಾರೂ ನಂಬಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಆಗಿನ ಚರ್ಚ್ನ ನಂಬಿಕೆಗಳೇನಿರುತ್ತೆ ಅದಕ್ಕೆ ವಿರುದ್ಧವಾಗಿತ್ತೆ, ಇವನ ಹೇಳಿಕೆ ಅದಕ್ಕೆ ವಿರುದ್ಧವಾಗಿರುತ್ತೆ. ಆದ್ದರಿಂದ ಅದನ್ನು ಯಾರು ನಂಬೋದಿಲ್ಲ. ಹಾಗಾಗಿ ಅವನು ಏನೇನು ಸಾಧನೆ ಮಾಡಿರ್ತಾನೆ ಅದನ್ನು ಯಾರು ಪುಸ್ತಕದಲ್ಲಿ ಕೂಡ ಆ ಟೈಮ್ನಲ್ಲಿ ಬರೆಯೋದಿಲ್ಲ. ಹಾಗಾಗಿ ಅವನ ಸಾಧನೆಗಳೆಲ್ಲ ಬೂದಿ ಮುಚ್ಚಿದ ಕೆಂಡಾಗಿ ಉಳಿದ್ಬಿಡುತ್ತೆ. ನೆಕ್ಸ್ಟ್, ಡ್ಯೂರಿಂಗ್ ಕೋಪರ್ನಿಕಸ್ ಟೈಮ್ ದ ಚರ್ಚ್ ಬಿಲೀವ್ ಟಾಲಮೀಸ್ ಸ್ಟೇಟ್ಮೆಂಟ್ ದ್ಯಾಟ್ ಸನ್ ರಿವಾಲ್ವ್ಡ್ ಅರೌಂಡ್ ದ ಅರ್ತ್. ಆ ಸಮಯದಲ್ಲಿ ಕೋಪರ್ನಿಕಸ್ ಇದ್ದಂಥ ಸಮಯದಲ್ಲಿ ಟಾಲಮಿ ಅನ್ನೋನಿರ್ತಾನೆ ನೋಡಿ, ಇದು ಟಾಲಮಿ, ಪಿ ಸೈಲೆಂಟಲ್ಲಿ. ಸೊ ಟಾಲಮಿ ಅನ್ನೋನಿರ್ತಾನೆ, ಅವನೇನು ಹೇಳ್ತಾನೆ ಅಂದರೆ ಈ ಸೂರ್ಯ ಭೂಮಿಯ ಸುತ್ತಾ ಇರೋದು ಅಂತ. ಎಲ್ಲರೂ ಅದನ್ನೇ ನಂಬಿರ್ತಾರೆ, ಚರ್ಚ್ ಕೂಡ ಅದನ್ನೇ ನಂಬಿರುತ್ತೆ. ಆದ್ದರಿಂದ ಕೋಪರ್ನಿಕಸ್ನ ಸಿದ್ಧಾಂತಕ್ಕೆ ಯಾರು ಬೆಲೆನೇ ಕೊಡಲ್ಲ ಆ ಟೈಮ್ನಲ್ಲಿ. ಸೊ ನೆಕ್ಸ್ಟ್, ಲೇಟರ್ ದ ಜರ್ಮನ್ ಮ್ಯಾಥಮೆಟಿಷಿಯನ್ ಕೆಪ್ಲರ್ ಪ್ರೂವ್ಡ್ ದಟ್ ಕೋಪರ್ನಿಕಸ್ ಫೈಂಡಿಂಗ್ಸ್ ವೆ ಟ್ರೂ. ಅದಾದಮೇಲೆ ಜರ್ಮನ್ನ ಒಬ್ಬ ಗಣಿತಶಾಸ್ತ್ರಜ್ಞ ಹೇಳ್ತಾನೆ, ಕೆಪ್ಲರ್ ಅನ್ನೋನು, ಜರ್ಮನಿಯ ಗಣಿತಶಾಸ್ತ್ರಜ್ಞ ಕೆಪ್ಲರ್ ಕೂಡ ಕೋಪರ್ನಿಕಸ್ ಏನು ಹೇಳಿರ್ತಾನೆ, ಕೋಪರ್ನಿಕಸ್ ಪ್ರಕಾರ ಏನು, ಭೂಮಿ ಸೂರ್ಯನ ಸುತ್ತ ತಿರುಗುವಂಥ ಒಂದು ಗ್ರಹ ಅಂತ ಹೇಳಿರ್ತಾನೆ, ಅದನ್ನು ಅವನು ಕೂಡ ಪ್ರತಿಪಾದಿಸ್ತಾನೆ. ಆವಾಗ ಅದಕ್ಕೆ ಒತ್ತು ಜಾಸ್ತಿ ಸಿಗುತ್ತೆ. ನೋಡೋಣ. ದ ಇಟಾಲಿಯನ್ ಆಸ್ಟ್ರೋನೋಮರ್ ಗೆಲಿಲಿಯೋ ಇನ್ವೆಂಟೆಡ್ ದ ಟೆಲಿಸ್ಕೋಪ್. He strongly supported Copernicus' argument. Hence, the Orthodox Church had him arrested and subjected him to the court of the Church Inquisition. After a forced confession, Galileo was freed. ಸೊ ಇದಾದಮೇಲೆ ಏನಾಗುತ್ತೆ, ಇಟಾಲಿನ ಆಸ್ಟ್ರೋನೋಮರ್, ಇಟಾಲಿಯ ಒಬ್ಬ ಖಗೋಳಶಾಸ್ತ್ರಜ್ಞ, ಅವನ ಹೆಸರೇನೆಂದರೆ ಗೆಲೀಲಿಯೋ. ಅವನು ಟೆಲಿಸ್ಕೋಪ್ನ ಕಂಡುಹಿಡಿತಾನೆ. ಈ ಟೆಲಿಸ್ಕೋಪ್ನ ಗೆಲೀಲಿಯೋ ಕಂಡುಹಿಡಿದಾದ್ಮೇಲೆ ಅವರು
ಈ ಕೋಪರ್ನಿಕಸ್ನ ಸಿದ್ಧಾಂತ ಅವ್ರು ಏನು ಹೇಳಿರ್ತಾರೆ ಇದೇ ಸಿದ್ಧಾಂತವನ್ನು ಗಲೀಲಿಯೋ ಕೂಡ ಹೇಳ್ತಾನೆ. ಆದರೆ ಇದು ಚರ್ಚ್ನ ನಂಬಿಕೆಗೆ ವಿರುದ್ಧ ಆದ್ದರಿಂದ ಆರ್ಥೋಡಾಕ್ಸ್ ಚರ್ಚ್ ಅಥವಾ ಸಾಂಪ್ರದಾಯಿಕ ಚರ್ಚ್ ಇವರನ್ನು ಅರೆಸ್ಟ್ ಮಾಡುತ್ತೆ. ಅರೆಸ್ಟ್ ಮಾಡಿಬಿಟ್ಟು ಅವರನ್ನು ಅಲ್ಲಿ ನ್ಯಾಯಾಲಯ ಬಂಧನಕ್ಕೆ ಏರ್ಪಡಿಸುತ್ತೆ. ಆ ನ್ಯಾಯಾಲಯ ಬಂಧನದಲ್ಲಿದ್ದಾಗ ಅವರನ್ನು ಬಲವಂತವಾಗಿ ತಪ್ಪೊಪ್ಪಿಗೆ ಮಾಡಿಸಿ, ಅಂದರೆ ಅವ್ರು ಹೇಳೋದು ತಪ್ಪು, ನಾನು ಹೇಳ್ತಿರೋದು ತಪ್ಪು ಅಂತ ಅವ್ರ ಹತ್ರನೇ ಒಪ್ಪಿಸಿ ಅವ್ರನ್ನ ಅಲ್ಲಿಂದ ಬಿಡುಗಡೆ ಮಾಡ್ತಾರಂತೆ. ಸರ್ ಐಸಕ್ ನ್ಯೂಟನ್ ಆಫ್ ಇಂಗ್ಲೆಂಡ್ proved that gravitational force was the reason for falling down of objects which had been thrown up in the air. ಸೊ ಅದಾದಮೇಲೆ ನೆಕ್ಸ್ಟ್ ಸರ್ ಐಸಕ್ ನ್ಯೂಟನ್. ನೀವು ಇದರ ಬಗ್ಗೆ ಸೈನ್ಸ್ನಲ್ಲಿ ಆಲ್ರೆಡಿ ಓದಿದ್ದೀರಾ. ಇವ್ರ ಬಗ್ಗೆ ನೆಲದಿಂದ ಮೇಲಕ್ಕೆ ಏರಿಸಿದ ವಸ್ತುಗಳು ಅಥವಾ ನೆಲದಿಂದ ಮೇಲಕ್ಕೆ ಎಸಿದ ವಸ್ತುಗಳು ವಾಪಸ್ ಭೂಮಿಗೆ ಬರುತ್ತೆ. ಯಾಕೆ ಅಂದರೆ ಗುರುತ್ವಾಕರ್ಷಣ ಶಕ್ತಿಯಿಂದ. ಇದನ್ನು ಕಂಡು ಹಿಡಿದವರು ಐಸಕ್ ನ್ಯೂಟನ್. ವಿಲಿಯಂ ಹಾರ್ವೆ discovered the circulation of blood in human body. Vesalius, a Belgian scientist, published a valuable book about blood circulation in the body. He was sentenced to death for questioning the beliefs of the church. ವಿಲಿಯಂ ಹಾರ್ವೆ ಅನ್ನೋನು ಮಾನವನ ದೇಹದಲ್ಲಿ ರಕ್ತ ಪರಿಚಲನೆಯ ಕ್ರಮವನ್ನು ತೋರಿಸಿಕೊಡ್ತಾನೆ. ಅದೇ ರೀತಿಯಲ್ಲಿ ವೆಸಾಲಿಯಸ್ ಎಂಬ ಬೆಲ್ಜಿಯಂ ವಿಜ್ಞಾನಿ ಏನು ಮಾಡ್ತಾನೆ ಅಂದರೆ ದೇಹದಲ್ಲಿ ರಕ್ತ ಸಂಚಾರದ ಬಗ್ಗೆ ಒಂದು ಅಮೂಲ್ಯ ಪುಸ್ತಕವನ್ನೇ ಬರೀತಾನೆ. ಈ ಚಿಂತನೆಗಳು ಏನು ನಾನು ಮೊದಲೇ ಹೇಳಿದಾಗೆ ಆರ್ಥೋಡಾಕ್ಸ್ ಚರ್ಚ್ ಅಂದರೆ ಸಾಂಪ್ರದಾಯಿಕ ಚರ್ಚ್ನ ನಂಬಿಕೆಗೆ ವಿರುದ್ಧವಾದ್ರಿಂದ ಅವರಿಬ್ಬರನ್ನು ಮರಣದಂಡನೆಗೆ ಆ ಟೈಮ್ನಲ್ಲಿ ಗುರುಪಡಿಸಲಾಗುತ್ತೆ ಅವ್ರನ್ನ. ಓಕೆ, ಹಾಗಾದರೆ ಇವತ್ತಿನ ಕ್ಲಾಸನ್ನ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಕ್ಲಾಸ್ನಲ್ಲಿ ನಾವು ರಿಲಿಜಿಯಸ್ ರಿಫಾರ್ಮೇಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅಂತೆ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋದ ಬಗ್ಗೆ ಒಂದು ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್.